ಅರ್ಜಿ ಸಲ್ಲಿಸುವ ವಿಧಾನ ಹೇಗಿರುತ್ತೆ ಅಂದರೆ, ಮೊದಲನೇದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಭೇಟಿ ನೀಡಿ. ಸೊ ಈ ಒಂದು ಲಿಂಕ್ ಇರುತ್ತೆ, ಈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಕೂಡ ಅಲ್ಲಿಂದ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಈ ಒಂದು ಪೇಜಿಗೆ ಲಾಗಿನ್ ಆಗ್ಬೋದು. ಸೊ ನಂತರ ಈ ಒಂದು ಪೇಜಿಗೆ ಬಂದಮೇಲೆ ಇಲ್ಲಿ ನೋಡ್ಬೋದು ಯೂಸರ್ ಮ್ಯಾನ್ಯುವಲ್ ಅಂತ ಇದೆ. ಸೊ ಯೂಸರ್ ಮ್ಯಾನ್ಯುವಲ್ ಕೈಪಿಡಿ, ಸೊ ಬಳಕೆದಾರರ ಕೈಪಿಡಿ ಅಂತ ಇದೆ. ನಾನು ಕ್ಲಿಕ್ ಮಾಡಿಕೊಂಡು ಯೂಸರ್ ಮ್ಯಾನ್ಯುವಲ್ ಕ್ಲೀನಾಗಿ ಓದ್ಕೊಳ್ಳಿ. ಸೊ ನಂತರ ಗೌರ್ಮೆಂಟ್ ಗೈಡ್ಲೈನ್ಸ್ ಕೂಡ ಇದ್ದಾವೆ, ಸೊ ಅದು ಕೂಡ ಇಲ್ಲಿ ಕ್ಲಿಕ್ ಮಾಡಿ ಓದ್ಕೋಬಹುದು. ನಂತರ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಂಗನವಾಡಿ ವರ್ಕರ್ ಅಂತ ಇದೆ. ಸೊ ನಂತರ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್. ಸೊ ನಿಮ್ಮ ಫೋಟೋ ಆ್ಯಂಡ್ ಸಿಗ್ನೇಚರ್ ಕೂಡ ಸ್ಕ್ಯಾನ್ ಮಾಡಿಕೊಂಡು ರೆಡಿ ಇಟ್ಕೊಂಡಿರಬೇಕು, ಅದು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ನಂತರ ಅಪ್ಲೋಡ್ ಯುವರ್ ಡಾಕ್ಯುಮೆಂಟ್ಸ್ ಕೂಡ ಕೇಳಿದ್ದಾರೆ, ಸೊ ಇದು ಕೂಡ ಅಪ್ಲೋಡ್ ಮಾಡಬೇಕು. ನಂತರ ಪ್ರಿಂಟ್ ಅಪ್ಲಿಕೇಶನ್ ಇದೆ. ಓಕೆ, ಸೊ ಈಗ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಂದ್ರೆ ಈ ಒಂದು ಲಿಂಕ್ ಇದೆ, ಮೂರನೇ ಲಿಂಕು. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಈ ಒಂದು ಪೇಜ್ ಓಪನ್ ಆದ್ಮೇಲೆ ನೋಡ್ಬೋದು ಸೆಲೆಕ್ಟ್ ಡಿಸ್ಟಿಕ್ ಅಂತ ಇದೆ. ಸೊ ನೀವು ಯಾವ ಜಿಲ್ಲೆಯಿಂದ ಅಂದರೆ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ? ಸೊ ಸದ್ಯಕ್ಕೆ ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲೆ 2 ಜಿಲ್ಲೆಯಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಸೊ ಇಲ್ಲಿ ನಾನು ಬೆಳಗಾವಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದನಂತರ ಬೆಳಗಾವಿ ಜಿಲ್ಲೆಯ ಪ್ರಾಜೆಕ್ಟ್ ಯಾವುದು? ಸೊ ಅದರಲ್ಲಿ ಸೆಲೆಕ್ಟ್ ಪ್ರಾಜೆಕ್ಟ್ ಅಂತ ಇದೆ. ಅರಬಾವಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಂತರ ವರ್ಕರ್ ಯಾವುದು ಅಂತ ಕೇಳಿದ್ದಾರೆ, ನೋಟಿಫಿಕೇಶನ್ ನಂಬರು, ವರ್ಕರ್ ಆ್ಯಂಡ್ ಹೆಲ್ಪರು. ಸೊ ಇದರಲ್ಲಿ ವರ್ಕರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಅಂಗನವಾಡಿ ವರ್ಕರ್ ಅಂತ ಇಲ್ಲಿ ಬರುತ್ತೆ. ಓಕೆ, ಸೊ ನಂತರ ನಿಮ್ಮ ಒಂದು ಕೆಟಗರಿ ಕೇಳ್ತಿದ್ದಾರೆ, ಶೆಡ್ಯೂಲ್ಡ್ ಅಂದರೆ ಕ್ಯಾಸ್ಟ್ ಆ್ಯಂಡ್ ಪರಿಶಿಷ್ಟ ಪಂಗಡ ಯಾವುದಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಕೊಟ್ಟಿರೋಂಥ ಎಲ್ಲ ಡೀಟೇಲ್ಸ್ ಇಲ್ಲಿ ಆಲ್ರೆಡಿ ಪ್ರೀ ಫಿಲ್ಡ್ ಆಗಿದೆ. ಓಕೆ, ಸೊ ನಂತರ ಕೆಲವೊಂದು ಪ್ಲೀಸ್ ಸೆಲೆಕ್ಟ್ ದಿ ವೇಕೆನ್ಸಿ ಆಸ್ ಪರ್ ಯುವರ್ ಚಾಯ್ಸ್ ಅಂತ ಕೇಳಿದ್ದಾರೆ. ಸೊ ಬೆಳಗಾವಿ ನಾವು ಯಾವುದು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಅರೆಬಾವಿ ಅಂತ ಕೊಟ್ಟಿದ್ದಾರೆ. ಸೊ ಏರಿಯಾ ಟೈಪ್ ರೂರಲ್, ಗ್ರಾಮ ಪಂಚಾಯತ್ ಕೂಡ ಕೊಟ್ಟಿದ್ದಾರೆ. ಸೊ ಆ ಒಂದು ರೂರಲ್ ಬರುವ ಗ್ರಾಮ ಪಂಚಾಯತಿ ಕೂಡ ಕೊಟ್ಟಿದ್ದಾರೆ. ವಿಲೇಜ್ ನೇಮ್ ಕೂಡ ಕೊಟ್ಟಿದ್ದಾರೆ. ಸೊ ULV ನೇಮು, ವಾರ್ಡ್ ನೇಮು, ಸೊ ಕೆಟಗರಿ ಕೂಡ ಕೊಟ್ಟಿದ್ದಾರೆ. ಪೋಸ್ಟ್ ಅಂಗನವಾಡಿ ವರ್ಕರಿಗೆ ನಾವು ಸೆಲೆಕ್ಟ್ ಮಾಡೋದ್ರಿಂದ ಅಂಗನವಾಡಿ ಪೋಸ್ಟ್ ಕೊಟ್ಟಿದ್ದಾರೆ. ಅದೇ ರೀತಿ ಅಂಗನವಾಡಿ ಸೆಂಟರ್ಗಳು ಕೊಟ್ಟಿದ್ದಾರೆ. ಸೊ ಇದು ಯಾವ್ದು ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಮೊದಲದು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನಂತರ ಇದು ನೋಡಿ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿ. ಅಪ್ಲಿಕೆಂಟ್ ಫುಲ್ ನೇಮು, ಎಂಟರ್ ಯುವರ್ ನೇಮ್ ಅಂತ ಕೊಟ್ಟಿದ್ದಾರೆ, ಡೇಟ್ ಆಫ್ ಬರ್ತು, ಆಮೇಲೆ ವಯಸ್ಸು, ಅದೇ ರೀತಿ ಜೆಂಡರು, ಲ್ಯಾಂಗ್ವೇಜು, ಸೊ ಮದರ್ ನೇಮು, ಫಾದರ್ ನೇಮು, ರಿಜಿಸ್ಟ್ರೇಷನ್ ನಂಬರು, ಸೆಕೆಂಡ್ PUC ರಿಜಿಸ್ಟ್ರೇಷನ್ ನಂಬರು. ಸೊ ತಾವು ವಿವಾಹಿತರೆ, ಸೊ ಹೌದು ಹೌದು ಅಂತ ಹಾಕಿ, ಅದರ್ವೈಸ್ ಇಲ್ಲ ಅಂತ ಹಾಕಿ. ಅದೇ ರೀತಿ ಸೆಕೆಂಡ್ PUCನಲ್ಲಿ ಪಡೆದಂತಹ ಒಂದು ಮಾರ್ಕ್ಸ್, ಎಷ್ಟು ನೀವು ಗಳಿಸಿದ್ದೀರಾ, ಸ್ಕೋರ್ ಮಾಡಿದ್ರೆ ಆ ಮಾರ್ಕ್ಸು, ಆಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಸಿಗಿರೋದು, ಟೋಟಲ್ ಮಾರ್ಕ್ಸ್ ಅದು ಹಾಕ್ಬೇಕು ಇಲ್ಲಿ. ಆಮೇಲೆ ನಿಮ್ಮ ಅಡ್ರೆಸ್ಸು, ಸೊ ಎಲ್ಲ ಡೀಟೇಲ್ಸ್ನ ಅಲ್ಲಿ ಫಿಲ್ ಮಾಡಿ. ಅಡಿಷನಲ್ ಕೋರ್ಸ್, ಹೆಚ್ಚುವರಿ ಕೋರ್ಸ್ಗಳ ವಿವರ ಕೂಡ ಕೇಳಿದ್ದಾರೆ. ಸೊ ಹೆಚ್ಚುವರಿ ಕೋರ್ಸ್ ಯಾವ್ದಾದ್ರು ಮಾಡಿದ್ರೆ ಅದು ಕೂಡ ಇಲ್ಲಿ ಹಾಕಿ. ಸೊ ನಂತರ ಪ್ರಿಫರೆನ್ಸ್ ಗ್ರೂಪ್, ಸೊ ಅದು ಕೂಡ ಇಲ್ಲಿ ಕೇಳಿದ್ದಾರೆ. ಸೊ ಅದು ಡಾಕ್ಯುಮೆಂಟ್ ಸೈಮ್ ಅಂತ ನೀವು ಹಾಕಿರಬೇಕು. ನಂತರ ಇಲ್ಲಿ ಐ ಸರ್ಟಿಫೈಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ಪ್ರಿವ್ಯೂ ಅಂತ ಕೊಡಿ. ಓಕೆ, ಸೊ ಪ್ರಿವ್ಯೂ ಅಂತ ಕೊಟ್ಮೇಲೆ ಇದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಓಕೆ, ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿದ್ಮೇಲೆ ಸೊ ಇಲ್ಲಿ ಅಪ್ಲಿಕೇಶನ್ ಏನು ಪ್ರಿವ್ಯೂ ಅಂತ ಆಪ್ಷನ್ ಇದೆ, ಪ್ರಿವ್ಯೂ ಅಂತ ಆಪ್ಷನ್ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ, ಕ್ಯಾಪ್ಚಾನ ಫಿಲ್ ಮಾಡಿ. 6639. ಓಕೆ, ಸೊ ಏನಾದರೂ ಎಡಿಟ್ ಮಾಡಿದರೆ ಎಡಿಟ್ ಅಂತ ಆಪ್ಷನ್ ಇದೆ, ಎಡಿಟ್ ಮಾಡಿ. ಅದರ್ವೈಸ್ ಸೇವ್ ಚೇಂಜಸ್ ಅಂತ ಕ್ಲಿಕ್ ಮಾಡಿ. ಓಕೆ, ಸೊ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇಲ್ಲಿ ಬರುತ್ತೆ ನೋಡಿ, ರಿಜಿಸ್ಟರ್ಡ್ ಅಪ್ಲಿಕೇಶನ್. ಓಕೆ, ಸಕ್ಸಸ್ಫುಲಿ ಅಂಡ್ ಯುವರ್ ಅಪ್ಲಿಕೇಶನ್ ID ಅಂತ ಇದೆ. ಸೊ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಸೊ ನೋಟ್ ಡೌನ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನನ್ನು ನೀವು ನೋಟ್ ಡೌನ್ ಮಾಡಿಕೊಂಡು ನಂತರ ಏನು ಹೋಮ್ ಪೇಜಿಗೆ ಅಂತ ಇದೆ, ಹೋಮ್ ಅಂತ ಇದೆ, ಈ ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇದೆ. ಸೊ ಈ ಒಂದು ಪೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ. ಸೊ ಇಲ್ಲಿ ಒಂದು ಅಪ್ಲಿಕೇಶನ್ ID ಕೇಳ್ತಾ ಇದೆ, ಏನೋ ಒಂದು ಅಪ್ಲಿಕೇಶನ್ ID ಜನರೇಟ್ ಆಗಿತ್ತು, ಇಲ್ಲ ಅಪ್ಲಿಕೇಶನ್ ID ಜನರೇಟ್ ಆಗಿದೆ, ಅದನ್ನು ಫಿಲ್ ಮಾಡಿ. ಸೊ ನಂತರ ನಿಮ್ಮ ಡೇಟ್ ಆಫ್ ಬರ್ತು, ಸೊ ಎಲ್ಲವನ್ನು ಹಾಕಿಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಓಕೆ, ಸೊ ನಂತರ ಅಲ್ಲಿ ನೀವು ನಿಮ್ಮ ಒಂದು ಅಪ್ಲೋಡ್ ಅಂದರೆ ಸಿಗ್ನೇಚರ್ ಮತ್ತು ಫೋಟೋನ ಅಪ್ಲೋಡ್ ಮಾಡಬೇಕು. ಸೊ ನಂತರ ಡಾಕ್ಯುಮೆಂಟ್ಸ್ ಕೂಡ ಕೇಳಿದ್ದಾರೆ. ಸೊ ಈ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಲಿಕ್ಕೂ ಕೂಡ ನೀವು ಇಂದು ಡಾಕ್ಯುಮೆಂಟ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲೂ ಕೂಡ ನಿಮ್ಮ ಅಪ್ಲಿಕೇಶನ್ ID ಮತ್ತು ಡೇಟ್ ಆಫ್ ಬರ್ತ್ ಅಂತ ಹಾಕಿ ಸಬ್ಮಿಟ್ ಕೊಡಿ. ನಂತರ ಅಲ್ಲಿ ಕೇಳಿರ್ತಕ್ಕಂಥ ಡಾಕ್ಯುಮೆಂಟ್ಸ್, ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ಅಂದರೆ ಅಪ್ಲೋಡ್ ಮಾಡಬೇಕಾಗ್ತದೆ. ಓಕೆ, ಸೊ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ಮೇಲೆ ಮತ್ತೆ ಹೋಮ್ ಅಂತ ಬಟನ್ ಇದೆ, ಹೋಮ್ ಬಟನಿಗೆ ಬಂದು
ನಂತರ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ. ಸೊ ಈ ಎಲ್ಲ ಪ್ರೊಸೆಸ್ನ ಆದಮೇಲೆ ಸೊ ಲಾಸ್ಟಿಗೆ ನೀವು ನಿಮ್ಮ ಒಂದು ಅಪ್ಲಿಕೇಶನನ್ನು ಪ್ರಿಂಟ್ಔಟ್ನ ತಕ್ಕೋಬೋದಾಗಿದೆ. ಸೊ ಇದು ಅಪ್ಲಿಕೇಶನ್ ಪ್ರಿಂಟ್ ಏನಿದೆ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಗೇನ್ ಇಲ್ಲಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ID ಹಾಕಿ ದೆನ್ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಮಾಡಿ ನಂತರ ಒಂದು ಅಪ್ಲಿಕೇಶನ್ ಪ್ರಿಂಟ್ ಮಾಡೋ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಫಾಲೋ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನನ್ನು ಪ್ರಿಂಟ್ಔಟ್ ತಗೋಬೋದು. ಸೊ ಈ ಒಂದು ವಿಧಾನವನ್ನು ಬಳಸಿ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.